ಸ್ನೇಹಿತರೆ, ಇದು ಬಳ್ಳಾರಿ ಶೋರೂಮ್ ಕಮ್ ಸರ್ವಿಸ್ ಸೆಂಟರು. ಇನ್ನೊಂದು ಶೋರೂಮ್ ಇದೆ, ಅದು ಬಂದ್ ಮಾಡಿದ್ದಾರೆ. ಇದು ಸರ್ವಿಸ್ ಸೆಂಟ್ರು. ಇದು ಸುಮಾರು 4 ತಿಂಗಳಿಂದ ಬಂದಿದೆ. ಈಗ ಇಲ್ಲಿ ನೋಡಿ, ಇದೊಂದು ಬೋರ್ಡ್ ಹಾಕಿರ್ತಾರೆ ಯಾವಾಗಲೂ ಇಲ್ಲಿ ಇದೇ ರೀತಿ. ಈ ಡೇಟ್ ಏನಿದೆ ಇದನ್ನ ತೆಗಿತಾರೆ, ಇನ್ನೊಂದು ಅಂಟಿಸ್ಬಿಟ್ಟು ಹೋಗ್ತಾರೆ. ಪ್ರತಿ ಸರನು ಹಿಂಗೆ 14/11/2025ರಿಂದ 17/11/2025 ಏನು 3 ದಿನ 4 ದಿನ ಬಂದ್ ಮಾಡಿದ್ದಾರೆ ಅನ್ನೋ ರೀತಿನಲ್ಲಿ ಈ ರೀತಿ ಒಂದು ಪೇಪರ್ ಅಂಟಿಸ್ಬಿಟ್ಟು ಹೋಗ್ತಾರೆ. ಈ ಡೇಟ್ ಮುಗೀತಾ, ಇವತ್ತು 17 ನೋಡ್ರಿ, ಇವತ್ತೇ 17 ಸೋಮವಾರ. ಇವತ್ತು ಬಂದ್ ಮಾಡಿದಾರ, ತಿರ್ಗೆ ಮತ್ತೆ ಇದನ್ನೇ ತೆಗಿತಾರೆ ಇವತ್ತು ಸಾಯಂಕಾಲ. ಮತ್ತೆ ನಾಳೆಗೆ ಇನ್ನೊಂದು ತಗೊಂಬಂದು ಹಚ್ತಾರೆ. ಬೇರೆ ಏನು ಮಾಡಲ್ಲ ಇವ್ರು, ಯಾವತ್ತು ಓಪನೇ ಮಾಡೋದಿಲ್ಲ ಇವರು. ಇಲ್ಲಿದ್ದಾರೆ ನೋಡ್ರಿ, ಇವು ಎಲ್ಲಾಗ ಎಷ್ಟು ಧೂಳ ಇಟ್ಟಿದಾವೆ ನೋಡ್ರಿ. ಇಲ್ಲಿ ನೋಡ್ರಿ, 4 ದಿನದಲ್ಲಿ ಹಿಂಗಾಗ್ತಾವ ಸ್ಕೂಟಿಗಳು. ಇಲ್ಲಿ ನೋಡ್ರಿ ಯಾವ ಥರ ಆಗಿದೆ ನೋಡಿ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಇದನ್ನ ಯಾವನು ಎತ್ಕೊಂಡು ಹೋದ್ರು ಕೂಡ ಯಾರು ಏನು ಮಾತಾಡೋರಿಲ್ಲ. ಏನು ಬೇಕಾದ್ರೂ ಬಿಚ್ಕೊಂಡು ಹೋಗ್ಬೋದು. ಒಳಗಡೆ ಸುಮಾರು 150 ಸ್ಕೂಟಿ ಇದ್ದಾವೆ, ಸುಮಾರು 150. ನಂದು 4 ತಿಂಗಳಾಯಿತು. 4 ತಿಂಗಳ, 1 ತಿಂಗಳು ಸಹಿತ ಸರಿಯಾಗಿ ನಾನು ಬೈಕ್ ಓಡಿಸಿಲ್ಲ. ಆ ಬೈಕನ್ನು ಚಾರ್ಜರ್ ಹೋಗಿದೆ, ಬ್ರೇಕ್ ಸೆನ್ಸರ್ ಹೋಗಿದೆ, ಆಟೋಮೆಟಿಕಾಗಿ ತಾನಾಗೆ ಸ್ಪೀಡಾಗಿ ಹೋಗಿ ಬೈಕು ಆಕ್ಸಿಡೆಂಟ್ ಆಗ್ತಾ ಮಿಸ್ ಆಗಿ ಉಳ್ಕೊಂಡಿದ್ದೀನಿ. ಅಂಥದ್ದು ಬ್ರೇಕ್ ಸೆನ್ಸರ್ ಹೋಗಿದೆ, ಆದರೂ ಜೀವ ಹೋಗುತ್ತೆ ಅಂದರೂ ಏನು ಕೇರ್ ಮಾಡ್ತಿಲ್ಲ ಇವರು. ದಯವಿಟ್ಟು ಈ ಓಲಾ ಕಂಪ್ನಿದು ಯಾರು ತಗೋಬೇಡ್ರಿ. ತೊಗೊಂಡ್ರೆ ಪರಿಸ್ಥಿತಿ ಹೆಂಗಿರ್ತದೆ ಅಂತ ನೋಡ್ರಿ. ಹಾಗೆ ಎಲ್ಲರೂ ಕೂಡ ಇದನ್ನು ಸಪೋರ್ಟ್ ಮಾಡಿರಿ. ಈಗ ಬಳ್ಳಾರಿಯವರು ಯಾರು ಇದುವರೆಗೂ ಆಯಿತು, ಬಳ್ಳಾರಿಯವರು ಯಾರು ನಮ್ಮ ಗ್ರೂಪಲ್ಲಿ ಜಾಸ್ತಿ ಇಲ್ಲ, ಒಂದು 5-6 ಜನ ಮಾತ್ರ ಇರ್ಬೋದು. ಎಲ್ಲರೂ ಬನ್ನಿರಿ, ಎಲ್ಲರೂ ಸೇರಿ ಒಂದೇ ಸಾರಿ ಹೋರಾಟ ಮಾಡೋಣ, ಒಂದೇ ಸಾರಿ ಕನ್ಸ್ಯೂಮರ್ ಕಂಪ್ಲೇಂಟ್ ಮಾಡೋಣ. ಆಗ್ಲಾದ್ರೂ ಏನಾದರೂ ಉಪಯೋಗ ಆಗುತ್ತಾ ಅಂತ ನೋಡೋಣ. ಈಗ ಇಲ್ಲಾಂದ್ರೆ ಏನು ప్రయోజనం ಇಲ್ಲ. మాట్లాడతారా? తెలుగు మాట్లాడండి, ఏం ప్రాబ్లం లేదు. ఎన్ని నెలలు అయింది? మన దగ్గర వచ్చేసి దగ్గర 8 బండ్లు ఉన్నాయి. 8 బండ్లు ఇవేనా? ఇవే బండ్లు అన్ని. ఇప్పుడు వరకు చేసి లేదు. ఎన్ని నెలలు అయింది? సంవత్సరం పైన అయిపోయింది. 1 ವರ್ಷ ಆಗಿದೆ ಅಂತೆ. 8 ಗಾಡಿ ಇದಾವಂತೆ ಇವರು. 8 ಗಾಡಿ ಇಲ್ಲೇ ಸರ್ವಿಸ್ ಸೆಂಟ್ರಲ್ಲಿ ಬಿದ್ದಿದ್ದಾವೆ. ನೋಡ್ರಿ ಪರಿಸ್ಥಿತಿ ಹೆಂಗಿದೆ ಅಂತ. 1 ವರ್ಷದಿಂದ 8 ಗಾಡಿ. ಎಲ್ಲ ಸ್ಕೂಟಿನ? ಎಲ್ಲ ಸ್ಕೂಟಿನೇ. ನಿಮ್ದ ಎಷ್ಟದು? ಅದು ಎಷ್ಟು ತಿಂಗಳಿಂದ ಆಯ್ತಾ ಸಮಸ್ಯೆ? ಸುಮಾರು ಒಂದು 6 ತಿಂಗಳಿಂದ. 6 ತಿಂಗಳಿಂದ ಬಂದು ಹೋಗ್ತಿದ್ದಾರೆ. ಏನು ಒಬ್ಬರು ರೆಸ್ಪಾನ್ಸ್ ಮಾಡ್ತಿಲ್ಲ. 3 ತಿಂಗಳಿಗೆ ಒಂದ್ಸರಿ ಚೇಂಜ್ ಆಗ್ತಾರೆ. ಇಲ್ಲಿರೋ ಕೆಲಸ ಬಿಡ್ತಾರೆ, 3 ತಿಂಗಳಿಗೆ ಒಂದ್ಸರಿ ಚೇಂಜ್ ಆಗ್ತಾರೆ. ನಂದು ಬ್ರೇಕ್ ಸೆನ್ಸರ್ ಚಾರ್ಜರ್ ಆರ್ಡರ್ ಮಾಡಿದ್ದಾರೆ. ನನ್ನ ಚಾರ್ಜರ್ ಒಳಗಡೆನೇ ಬಿದ್ದಿದೆ. ಅದನ್ನು ಕನಿಷ್ಠ ಪಕ್ಷ ಕೊಟ್ಟು ಅದನ್ನಾದ್ರೂ ರಿಪೇರಿ ಎಲ್ಲಾದ್ರೂ ಹೊರಗಾದ್ರೂ ಮಾಡ್ಸ್ಕೊಂತೀನಿ ಅಂದ್ರೆ ಅದನ್ನು ಕೊಡ್ತಿಲ್ಲ. ಯಾಕಂದ್ರೆ ಇವ್ರು ಫೋನೇ ಎತ್ತಲ್ಲ, ಇವ್ರು ಬರೋದು ಇಲ್ಲ ಇಲ್ಲಿಗೆ. 3 ತಿಂಗಳಿಗೆ ಒಂದ್ಸರಿ ಚೇಂಜ್ ಮಾಡ್ತಾರೆ. 3 ತಿಂಗಳಿಗೆ ಒಂದ್ಸರಿ ಇವ್ರ ಕೆಲಸ